ನಮಸ್ಕಾರ ಸ್ನೇಹಿತರೆ, ನಮ್ಮ ಕನ್ನಡ ಲರ್ನಿಂಗ್ ಹಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕರೆಂಟ್ ಅಫೇರ್ಸಲ್ಲಿ GS ಪೇಪರ್ 2 ಅಲ್ಲಿ ಇಂಡಿಯನ್ ಪಾಲಿಟಿ ಪಾಯಿಂಟ್ ಆಫ್ ವ್ಯೂದಲ್ಲಿ ರೈಟ್ ಟು ಬಿ ಫರ್ಗಟನ್, ಮರೆತು ಹೋಗುವ ಹಕ್ಕು, ಇದರಲ್ಲಿ ಅದರ ಪರಿಕಲ್ಪನೆ, ಕಾನೂನಿನ ಆಧಾರ, ಸುಪ್ರೀಂ ಕೋರ್ಟ್ ಏನು ನಿಲುವಿದೆ ಮತ್ತು UPSC ಅಥವಾ KPSCಗೆ ಏನು ಮಹತ್ವ ಇದೆ. ಎರಡನೇ ವಿಷಯ ಅಂತಾರಾಷ್ಟ್ರೀಯ ಸಂಬಂಧಗಳು, ಇದರಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತೀವಿ. ಇದರಲ್ಲಿ ಭಾರತ ಆಸ್ಟ್ರೇಲಿಯಾ ಎರಡನೇ ರಕ್ಷಣಾ ಸಚಿವರ ಸಂವಾದ, ಇದರ ಹಿನ್ನೆಲೆ ಏನಿದೆ, ಪ್ರಮುಖ ಒಪ್ಪಂದಗಳೇನಾಗಿವೆ, ಇಂಡೋ ಪೆಸಿಫಿಕ್ ಮಹತ್ವ ಏನಿದೆ, ಇನ್ನು ಪರೀಕ್ಷಾ ದೃಷ್ಟಿಕೋನದಿಂದ ಏನು ನೋಡೋಣ. GS ಪೇಪರ್ 3ಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪಾಯಿಂಟ್ ಆಫ್ ವ್ಯೂದಲ್ಲಿ ನೆಟ್ ನ್ಯೂಟ್ರಾಲಿಟಿ, ಇದರ ಅರ್ಥ, ಮಹತ್ವ, ಭಾರತದಲ್ಲಿ ಸ್ಥಿತಿ, ಇನ್ನು 5G ನೆಟ್ವರ್ಕ್ ಸ್ಲೈಸಿಂಗ್, ಇದು ತಂತ್ರಜ್ಞಾನದ ವಿವರಣೆ, ಇದರ ಉಪಯೋಗಗಳು, ಸವಾಲುಗಳು. ನಾಲ್ಕನೇದು ಪರಿಸರ ಎನ್ವೈರನ್ಮೆಂಟ್, ಇದರಲ್ಲಿ ನಮಾಮಿ ಗಂಗೆ ಯೋಜನೆಯಡಿ ಡಾಲ್ಫಿನ್ ಆಂಬ್ಯುಲೆನ್ಸ್, ಇದರ ಉದ್ದೇಶ ಗಂಗಾ ನದಿಯ ಡಾಲ್ಫಿನ್ ಸಂರಕ್ಷಣೆ, ಪರಿಸರದ ಮಹತ್ವ ಮತ್ತು UPSC ಅಥವಾ KPSC ಪ್ರಶ್ನೆಗಳು. ಸ್ನೇಹಿತರೆ, ಒಂದನೇ ಟಾಪಿಕ್ಕು ಮರೆತು ಹೋಗುವ ಹಕ್ಕು, ಅಂದರೆ ಇಂಗ್ಲೀಷಲ್ಲಿ ರೈಟ್ ಟು ಬಿ ಫರ್ಗೆಟನ್. ಮರೆತು ಹೋಗುವ ಹಕ್ಕು ಎಂದರೇನು? ಮರೆತು ಹೋಗುವ ಹಕ್ಕು ಎಂದರೆ ವ್ಯಕ್ತಿಯೊಬ್ಬನು ತನ್ನ ಬಗ್ಗೆ ಇಂಟರ್ನೆಟ್ನಲ್ಲಿ ಇರುವ ತಪ್ಪು ದಾರಿಗೆಳೆಯುವ, ಮುಜುಗರ ಉಂಟು ಮಾಡುವ ಅಥವಾ ಅಪ್ರಸ್ತುತವಾದ ವೈಯಕ್ತಿಕ ಮಾಹಿತಿಯನ್ನು ಮಿತಿಗೊಳಿಸಲು, ಲಿಂಕ್ ತೆಗೆದುಹಾಕಲು, ಅಳಿಸಲು ಅಥವಾ ತಿದ್ದುಪಡಿ ಮಾಡಲು ಹೊಂದಿರುವ ಹಕ್ಕು. ಅಂದರೆ ಸ್ನೇಹಿತರೆ, ಇದರ ಅರ್ಥ ಏನಂದರೆ, ಇವಾಗ ಸಪೋಸ್ ನಾನೇನಾದರೂ ಟ್ವಿಟ್ಟರಲ್ಲಿ ಒಂದು ಕಮೆಂಟ್ ಮಾಡಿದೆ ಅನ್ಕೋರಿ, ಆ ಕಮೆಂಟು ನನಗೆ ಮುಜುಗರ ತರುವಂಥ ಆಗಿದ್ದರೆ ಅಥವಾ ನನ್ನ ವೈಯಕ್ತಿಕಕ್ಕೆ ಅಪ್ರಸ್ತುತವಾಗಿದ್ದರೆ, ಅಂದರೆ ಸಂಬಂಧ ಇಲ್ಲದೇ ಇದ್ದಿದ್ರೆ ಅಥವಾ ಸತ್ಯನೇ ಇರ್ಬೋದು, ಅದನ್ನು ನಾನು ಅದೇನು ಕಮೆಂಟ್ ಹಾಕಿರ್ತೀನಿ ಅದನ್ನು ಅಳಿಸಾಕುವುದು ಅಥವಾ ತಿದ್ದುಪಡಿ ಮಾಡೋಕ್ಕೆ ನನಗಿರುವಂಥ ಹಕ್ಕಿಗೆ ಏನಂತಾರೆ, ರೈಟ್ ಟು ಬಿ ಫರ್ಗೆಟನ್, ಅಂದರೆ ಮರೆತು ಹೋಗುವ ಹಕ್ಕಂತ ಕರೀತಾರೆ. ಇದನ್ನೇ ಹೇಳಿರೋದಿಲ್ಲ, ವ್ಯಕ್ತಿಯ ವಿನಂತಿ ಮೇರೆಗೆ ಅವನ ಅಥವಾ ಅವಳ ವೈಯಕ್ತಿಕ ಮಾಹಿತಿಯನ್ನು ಕಾನೂನುಬದ್ಧವಾಗಿ ತೆಗೆದುಹಾಕಲು ಈ ಹಕ್ಕು ಅವಕಾಶ ನೀಡುತ್ತದೆ. ವ್ಯಕ್ತಿಗಳು ತಮ್ಮ ಮಾಹಿತಿಯನ್ನು ಹೊಂದಿರುವ ವೆಬ್ಸೈಟ್ಗಳು ಅಥವಾ ಡೇಟಾ ಹೋಸ್ಟ್ಗಳಿಗೆ ಕೆಲವು ವಿಷಯಗಳನ್ನು ತೆಗೆದುಹಾಕುವಂತೆ ವಿನಂತಿಸಬಹುದು. ಅವಾಗಲೇ ಹೇಳಿದಲ್ಲ, ನಾನು ಎಕ್ಸಾಂಪಲ್ ಟ್ವಿಟರ್ ತೊಗೊಂಡೆ, ಫೇಸ್ಬುಕ್ಕು, ವಾಟ್ಸಪ್ಪು ಅಥವಾ ಇನ್ಸ್ಟಾಗ್ರಾಮು, ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿಯನ್ನು ತೆಗೆದು ಹಾಕುವುದು ಅಥವಾ ತಿದ್ದುಪಡಿಯುವಂಥ ಹಕ್ಕಿಗೆ ಏನಂತೀವಿ, ರೈಟ್ ಟು ಬಿ ಫರ್ಗೆಟನ್, ಮರೆತು ಹೋಗುವ ಹಕ್ಕು ಅಂತ ಕರಿತೀವಿ. ಮತ್ತು ಇದು ಟಿಪ್ಪಣಿ ಎಂದು ಹೇಳ್ಬೇಕಂದ್ರೆ, ಇದು ಅಂದರೆ ರೈಟ್ ಟು ಪ್ರೈವಸಿಯ ಒಂದು ಭಾಗವಾಗಿತ್ತು, ರೈಟ್ ಟು ಬಿ ಫರ್ಗೆಟನ್ ಹಕ್ಕು. ಮತ್ತು ಡಿಫಿ ಆ್ಯಕ್ಟ್ ಅಂದರೆ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಕಾಯ್ದೆಗೆ ಸಂಬಂಧಿಸಿದ್ದು. ಮತ್ತು ವೈಯಕ್ತಿಕ ಸ್ವತಂತ್ರ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ನಡುವಿನ ಸಮತೋಲನವನ್ನು ಒಳಗೊಂಡಿದ್ದು. ಅಂದರೆ ಈ ಕಡೆ ಅಭಿವ್ಯಕ್ತಿ ಸ್ವಾತಂತ್ರ್ಯಗೂ ರಿಲೇಟೆಡ್ ಆಗೈತಿದು, ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ ಅಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದರೆ ಇವಾಗ ಒಂದು ವಿಷಯ ಇದೆ ಅಂದ್ಕೊಳ್ಳಿ, ಯಾವುದೋ ಒಂದು ವಿಷಯ, ಈಗ ಸರ್ಕಾರ ಏನೋ ಒಂದು ಯೋಜನೆ ತಂತು, ಅದು ಮೀಡಿಯಾದಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಆಗಿರುತ್ತೆ, ಅದ್ರ ಬಗ್ಗೆ ನೀನು ಕಮೆಂಟ್ಸ್ ಮಾಡ್ಬೋದು, ಅಂದರೆ ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಇನ್ನು ವೈಯಕ್ತಿಕ ಸ್ವಾತಂತ್ರ್ಯ ಅಂದರೆ ಆ ಪೋಸ್ಟು ಸರಿಯೇ ಇರಲಿ ಅಥವಾ ತಪ್ಪೇ ಇರಲಿ, ಅದನ್ನು ತಿದ್ದುಪಡಿ ಮಾಡುವುದು ಅಥವಾ ಅದನ್ನು ತೆಗೆದುಹಾಕುವಂಥ ಹಕ್ಕಿಗೆ ಏನಂತಾರೆ, ವೈಯಕ್ತಿಕ ಸ್ವಾತಂತ್ರ್ಯ ಅಂತಾರೆ. ಈ ಎರಡರ ನಡುವೆ ಇರುವುದೇ ಸಮತೋಲನ ಕಾಯ್ದುಕೊಳ್ಳದೆ ರೈಟ್ ಟು ಬಿ ಫರ್ಗೆಟನ್ ಹಕ್ಕು, ಅಂದರೆ ಮರೆತು ಹೋಗುವ ಹಕ್ಕು. ಒಂದೇ ಸಾಲಿನ ಹೇಳ್ಬೇಕಂದ್ರೆ, ಇಂಟರ್ನೆಟ್ನಲ್ಲಿ ಇರುವ ತನ್ನ ವೈಯಕ್ತಿಕ ಮಾಹಿತಿಯನ್ನು ಅಳಿಸಲು ಅಥವಾ ತೆಗೆದುಹಾಕಲು ವ್ಯಕ್ತಿಗೆ ಇರುವ ಹಕ್ಕನ್ನು ಮರೆತು ಹೋಗುವ ಹಕ್ಕು ಎಂದು ಕರೆಯಲಾಗುತ್ತೆ. ಅವಾಗಲೇ ಹೇಳೋದಿಲ್ಲ, ಆದರೆ ಹೇಳಿರೋದಿಲ್ಲ. ನ್ಯಾಯಾಂಗದ ನಿಲುವು ಏನಿದೆ ಇದಕ್ಕೆ ಸಂಬಂಧಪಟ್ಟಾಗ, ಜಸ್ಟಿಸ್ KS ಪುಟ್ಟಸ್ವಾಮಿ ವಿರುದ್ಧ ಇಂಡಿಯಾ 2017, ಭಾರತದ ಸುಪ್ರೀಂ ಕೋರ್ಟ್ ಮೊದಲ ಬಾರಿಗೆ ಗೌಪ್ಯತೆಯ ಹಕ್ಕು, ರೈಟ್ ಟು ಪ್ರೈವಸಿಯನ್ನು ಸಂವಿಧಾನದ ವಿಧಿ 21ರ ಅಡಿಯಲ್ಲಿ ಮೂಲಭೂತ ಹಕ್ಕು ಎಂದು ಘೋಷಿಸಿತು. ಅಂದರೆ ರೈಟ್ ಟು ಪ್ರೈವಸಿ ಇದೆಯಲ್ಲ, ಇದು ಒಂದು ಕೂಡ ಫಂಡಮೆಂಟಲ್ ಹಕ್ಕಿನಲ್ಲಿ ಬರ್ತೈತಂತ, ಅಂದರೆ ಆರ್ಟಿಕಲ್ 21ರ ಭಾಗ ಆಗೈತಂತ ಯಾವುದೋ ಜಸ್ಟಿಸ್ KS ಪುಟ್ಟಸ್ವಾಮಿ
ಜಡ್ಜ್ಮೆಂಟಲ್ಲಿ ಹೇಳಿರೋದು. ಇನ್ನು ಕೇರಳ ಹೈಕೋರ್ಟ್ ಏನು ಹೇಳುತ್ತೆ ಅಂದರೆ ಇದ್ರ ಬಗ್ಗೆ ಅಂದರೆ ಮರೆತು ಹೋಗುವ ಹಕ್ಕಿನ ಬಗ್ಗೆ ಗೌಪ್ಯತೆಯ ಹಕ್ಕಿನ ವ್ಯಾಪ್ತಿಯಲ್ಲಿರುವ ಮಾಹಿತಿ ಗೌಪ್ಯತೆಯ ಭಾಗವೆಂದು ಹೇಳಿದೆ. ಅಂದರೆ ಇನ್ಫಾರ್ಮೇಷನ್ ಪ್ರೈವೇಸಿ ಇದೆಯಲ್ಲ ಅದರ ಭಾಗವಾಗೈತಿ. ರೈಟ್ ಟು ಬಿ ಫಾರ್ಗೆಟನ್ನು ಏನು ಇನ್ಫಾರ್ಮೇಷನ್ ಪ್ರೈವೇಸಿಯ ಭಾಗವಾಗೈತೆ ಅಂತ ಕೇರಳ ಹೈಕೋರ್ಟ್ ಹೇಳಿದೆ. ಆದರೆ ಮರೆತು ಹೋಗುವ ಹಕ್ಕು ಸಂಪೂರ್ಣ ಹಕ್ಕಲ್ಲ. ಇದು ಅವಾಗಲೇ ಹೇಳಿದ್ರಲ್ಲ, ಅಭಿವ್ಯಕ್ತಿ ಹಕ್ಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ ನಡುವೆ ಸಮತೋಲನ ಕಾಯ್ದುಕೊಳ್ಳಬೇಕಂತ ಇದು ಕೇರಳ ಹೈಕೋರ್ಟ್ ಹೇಳ್ತೈತಿ. ಪ್ರಸ್ತುತ ಅಂದರೆ ಕರೆಂಟ್ ಇಶ್ಯೂ ಏನಿದೆ, ದೆಹಲಿ ಹೈಕೋರ್ಟು ಕಾನೂನು ದಾಖಲೆಗಳು ಮತ್ತು ನ್ಯಾಯಾಲಯದ ತೀರ್ಪುಗಳನ್ನು ವ್ಯಕ್ತಿಯ ಹೆಸರಿನ ಮೂಲಕ ಹುಡುಕಾಟು ಯಂತ್ರಗಳೇ ಅಂದರೆ ಸರ್ಚ್ ಇಂಜಿನ್ನಲ್ಲಿ ಸೂಚ್ಯಂಕಗೊಳಿಸಬಾರದು ಎಂದು ಅಭಿಪ್ರಾಯಪಟ್ಟಿದೆ. ಅಂದರೆ ಇದರ ಅರ್ಥ ಏನಂದರೆ, ಸಪೋಸ್ ಇವಾಗ ನನ್ನೊಂದು ಅಥವಾ ಯಾವುದೋ ಬಿ ಅನ್ನೋ ವ್ಯಕ್ತಿದು ಕೇಸ್ ಆಗಿದೆ. ಆ ಕೇಸು ದಾಖಲಾತಿ ಏನಿರ್ತಲ್ಲ ಅದ್ರ ಮೇಲೆ ಜಜ್ಮೆಂಟ್ ಬಂದಿರುತ್ತೆ ಅಂದ್ಕೊಳ್ಳಿ ಹೈಕೋರ್ಟಿಂದ. ಅದನ್ನು ಇಂಟರ್ನೆಟ್ಟಲ್ಲಿ ಸರ್ಚ್ ಇಂಜಿನಲ್ಲಿ ಆ ವ್ಯಕ್ತಿ ಹೆಸರು ಮೆನ್ಷನ್ ಮಾಡಿ ಈ ಥರ ಜಜ್ಮೆಂಟ್ ಬಂದಿದೆ, ಈ ಥರ ಕೇಸ್ ಆಗಿದೆ ಅಂತ ಹೇಳಬಾರ್ದು ಅಂತ ಈ ಹೈಕೋರ್ಟ್ ಹೇಳಿದೆ. ಅಂದರೆ ವ್ಯಕ್ತಿಯ ಹೆಸರನ್ನು ಎಕ್ಸ್ಪೋಸ್ ಮಾಡಬಾರ್ದು ಅಂತ ಇದು ಅಭಿಪ್ರಾಯಪಟ್ಟಿದೆ. ಇದು ಇಂತಹ ಕ್ರಮವು ವ್ಯಕ್ತಿಯ ಮಾಹಿತಿ ಗೌಪ್ಯತೆ ಅಂದರೆ ರೈಟ್ ಟು ಇನ್ಫಾರ್ಮೇಷನ್ ಪ್ರೈವೇಸಿ ಹಾಗೂ ಮರೆತು ಹೋಗುವ ಹಕ್ಕನ್ನು ಉಲ್ಲಂಘಿಸಬಹುದು. ಅಂದರೆ ಇವೆರಡೂ ಹಕ್ಕನ್ನು ಉಲ್ಲಂಘಿಸುತ್ತೆ ಅಂತ ಹೇಳಿದೆ. ವ್ಯಕ್ತಿಯ ಹೆಸರನ್ನು ಅಲ್ಲಿ ಇಂಡಿಕೇಶನ್ ಮಾಡಬಾರ್ದು ಅಂತ ಹೇಳ್ತದೆ. ಇನ್ನು ಹೈಕೋರ್ಟ್ ನೀಡುವ ಸಂವಿಧಾನದ ವ್ಯಾಖ್ಯಾನವು ತನ್ನ ಪ್ರಾದೇಶಿಕ ನ್ಯಾಯಾಲಯಕ್ಕೆ ಮಾತ್ರ ಬಾಧ್ಯತೆಯಾಗಿರುತ್ತದೆ. ಇಂತಹ ತೀರ್ಪುಗಳು ಇತರ ನ್ಯಾಯಾಲಯಗಳಿಗೆ ಪ್ರೇರಣಾತ್ಮಕ ಮೌಲ್ಯ ಹೊಂದಿರುತ್ತವೆ, ಆದರೆ ಕಡ್ಡಾಯವಾಗಿ ಪಾಲಿಸಬೇಕಾದ ಬಾಧ್ಯತೆ ಇರೋದಿಲ್ಲ. ಅಂದರೆ ಈಗ ಒಂದು ಹೈಕೋರ್ಟ್ ತೀರ್ಪು ನಡೆಯುತ್ತಂದರೆ ಅದು ಅದರ ನ್ಯಾಯವ್ಯಾಪ್ತಿಗಳು ಅಂದರೆ ಸಪೋಸ್ ಹೇಳಬೇಕು, ಕರ್ನಾಟಕ ಹೈಕೋರ್ಟ್ ಒಂದು ತೀರ್ಪು ನಡೆಯುತ್ತಂದರೆ ಕರ್ನಾಟಕದೊಳಗೆ ಮಾತ್ರ ಅದು ಅನ್ವಯ ಆಗುತ್ತದೆ. ಆದರೆ ಬೇರೆ ಹೈಕೋರ್ಟ್ಗಳು ರೆಫರೆನ್ಸ್ ತೊಗೋಬೋದು ಅಷ್ಟೇ. ಅಂದರೆ ಅದು ಜಡ್ಜ್ಮೆಂಟ್ ಕೊಡಬೇಕು ರೆಫರೆನ್ಸ್ ತೊಗೋಬೋದು, ಆದರೆ ಅದು ಅಪ್ಲೈ ಆಗೋಲ್ಲ. ಇಲ್ಲೇನು ತೀರ್ಪು ಕೊಟ್ಟೈತಿ ಬೇರೆ ಸ್ಟೇಟಲ್ಲಿ ಅಪ್ಲೈ ಆಗೋಲ್ಲ, ಆ ಸ್ಟೇಟಲ್ಲಿ ಮಾತ್ರ ಅಪ್ಲೈ ಆಗುತ್ತೆ. ಅದೇ ಹೇಳೋದಲ್ಲಿ ಆರ್ಟಿಕಲ್ 21 ಏನು ಹೇಳ್ತೈತಿ, ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ ಬಗ್ಗೆ ಹೇಳ್ತೈತಿ. ಅದೇ ಜಸ್ಟಿಸ್ ಪುಟ್ಟಸ್ವಾಮಿ ಕೇಸದಲ್ಲಿ ಏನೈತೆ, ಗೌಪ್ಯತೆಯ ಹಕ್ಕು ಪ್ರೈವೇಸಿ ಹಕ್ಕು ಇರುತ್ತೆ, ರೈಟ್ ಟು ಪ್ರೈವೇಸಿ ಕೂಡ 21ರ ಭಾಗ ಅಂತ ಹೇಳ್ತೈತಿ. ಹಾಗೆ ಕೂಡ ಮರೆತು ಹೋಗುವ ಹಕ್ಕು ರೈಟ್ ಟು ಬಿ ಫಾರ್ಗೆಟನ್ ಕೂಡ ಇದರೊಳಗೆ ಬರುತ್ತೆ ಅಂತ ಹೇಳ್ತಾರೆ. ಆದರೆ ಸಮತೋಲನದಲ್ಲಿ ಇರ್ಬೇಕಂತ ಹೇಳ್ತಾರೆ. ನಾವು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಫ್ಯಾಕ್ಟ್ ಹೇಳ್ಬೇಕಂದ್ರೆ ಅದೇ ಕೆ.ಎಸ್. ಪುಟ್ಟಸ್ವಾಮಿ ಕೇಸು ರೈಟ್ ಟು ಪ್ರೈವೇಸಿ ಆರ್ಟಿಕಲ್ 21 ಫಂಡಮೆಂಟಲ್ ರೈಟ್ಸ್ ಒಳಗೆ ಬರುತ್ತೆ. ಇದು ಕೂಡ ರೈಟ್ ಟು ಪ್ರೈವೇಸಿಯಲ್ಲಿ ಬರುತ್ತೆ ಅಂತ ಹೇಳ್ತಾರೆ, ರೈಟ್ ಟು ಬಿ ಫಾರ್ಗೆಟನ್ ಒಂದು ಭಾಗ. ಇನ್ನು ಇದ್ರ ಬಗ್ಗೆ ಸ್ನೇಹಿತರೆ ಕ್ವಶನ್ ಹಾಕಿದ್ದೀನಿ, ಪ್ರಿಲಿಮ್ಸ್ ಕ್ವಶನ್ ಪಾಯಿಂಟ್ ಆಫ್ ವ್ಯೂದಲ್ಲಿ. ವಿಡಿಯೋ ಪೋಸ್ ಮಾಡಿ ಕ್ವಶನ್ ಓದಿ. ಈ ಥರ ಇದೆ ಆಪ್ಷನ್ಗಳು, ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಟಾಪಿಕ್ಕು ಭಾರತ ಆಸ್ಟ್ರೇಲಿಯಾ 2ನೇ ರಕ್ಷಣಾ ಸಚಿವರ ಸಂವಾದ, ಸೆಕೆಂಡ್ ಇಂಡಿಯಾ ಆಸ್ಟ್ರೇಲ್ ಡಿಫೆನ್ಸ್ ಮಿನಿಸ್ಟ್ರಿ ಡೈಲಾಗ್. ಪ್ರಸ್ತುತ ಏನಿದೆಯಪ್ಪ ಅಂದರೆ ಭಾರತ ಆಸ್ಟ್ರೇಲಿಯಾ 2ನೇ ರಕ್ಷಣಾ ಸಚಿವರ ಸಂವಾದದ ಸಂದರ್ಭದಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಮ್ಮ ಸಮಗ್ರ ಕಾರ್ಯತಂತ್ರ ಪಾಲುದಾರಿಕೆ ಅಂದರೆ ಕಾಂಪ್ರಹೆನ್ಸಿವ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಡಿಯಲ್ಲಿ ರಕ್ಷಣಾ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುತ್ತಿದೆ. ಈ ಸಹಕಾರವು ಮುಖ್ಯವಾಗಿ ಇಂಡೋ ಪೆಸಿಫಿಕ್ ಪ್ರದೇಶ, ಸಮುದ್ರ ಭದ್ರತೆ, ಪರಿಸರ ಕಾರ್ಯಸಾಮರ್ಥ್ಯ, ಸೇನೆ ಸಹಕಾರ ಅಂದರೆ ಮಿಲಿಟರಿ ಕೋಆಪರೇಷನ್ ಮೇಲೆ ಕೇಂದ್ರೀಕೃತವಾಗಿದೆ. ಅದು ಇನ್ನು ಈ ರಕ್ಷಣಾ ಫಲಿತಾಂಶ ಅಂದರೆ ಇದು ಡಿಫೆನ್ಸ್ ಔಟ್ಕಮ್ ಏನಾಗೈತೆ, ರಕ್ಷಣಾ ಸಚಿವರದ್ದು ಏನು ಸಭೆ ಆಗೈತಲ್ಲ, ಮೀಟಿಂಗ್ ಐತಲ್ಲ, ಒಂದನೇದು ಸಾಗರ ವಲಯ ಜಾಗೃತಿ, ಮ್ಯಾರಿಟೈಮ್ ಡೊಮೇನ್ ಅವೇರ್ನೆಸ್ ಅಂದರೆ ಮ್ಯಾರಿಟೈಮ್ ಡೊಮೇನ್ ಅವೇರ್ನೆಸ್ ಮತ್ತು ಅಂಡರ್ ಸಿ ಡೊಮೇನ್ ಅವೇರ್ನೆಸ್ ಕ್ಷೇತ್ರಗಳ ಸಹಕಾರವನ್ನು ವಿಸ್ತರಿಸಲು ಒಪ್ಪಿಗೆ ಮಾಡೈತಿ. ಎರಡನೇದು ಇಂಟರ್ಫೆರಬಿಲಿಟಿ ಅಂದರೆ ಪರಿಸರ ಕಾರ್ಯಸಾಮರ್ಥ್ಯ. 2020ರ ಮ್ಯೂಚುವಲ್ ಲಾಜಿಸ್ಟಿಕ್ ಸಪೋರ್ಟ್ ಅರೇಂಜ್ಮೆಂಟ್ ಒಪ್ಪಂದದ ಅಡಿಯಲ್ಲಿ ಪರಿಸರ ಕಾರ್ಯಸಾಮರ್ಥ್ಯವನ್ನು ಮತ್ತಷ್ಟು ಹೆಚ್ಚಿಸಲು ನಿರ್ಧಾರ ಮಾಡಿದ್ದಾರೆ. ಇನ್ನು ಮೂರು ಒಪ್ಪಂದ ಆಗಿದೆ ಆಲ್ರೆಡಿ. ಇದು ಏನಂದರೆ ಒಂದು ಇಂಡೋ ಪೆಸಿಫಿಕ್, ಭಾರತ ವಿದೇಶಾಂಗ ನೀತಿಯ ಪ್ರಮುಖ ಪ್ರದೇಶ ಇದು ಇಂಡೋ ಪೆಸಿಫಿಕ್ ಅನ್ನೋದು. ಇವು ಎರಡು ನಡುವೆ ರಕ್ಷಣಾತ್ಮಕವಾಗಿ ಅಂದರೆ ಎರಡೂ ದೇಶಗಳ ಸಶಸ್ತ್ರ ಪಡೆಗಳ ಪರಸ್ಪರ ಲಾಜಿಸ್ಟಿಕ್ ಸೌಲಭ್ಯವನ್ನು ಬಳಸಿಕೊಳ್ಳಲು ಇದು ಅವಕಾಶ ನೀಡುತ್ತದೆ ಒಪ್ಪಂದ. ಮತ್ತು ಉನ್ನತ ಮಟ್ಟದ ಕಾರ್ಯತಂತ್ರ ಸಹಭಾಗಿತ್ವಕ್ಕೆ ಭಾರತ ಆಸ್ಟ್ರೇಲಿಯಾ ಸಹಿ ಹಾಕಿದವು. ಒಂದೇ ಸಾಲಿನ ಹೇಳಬೇಕಂದ್ರೆ
ಭಾರತ ಆಸ್ಟ್ರೇಲಿಯಾ ಎರಡನೇ ರಕ್ಷಣಾ ಸಚಿವರ ಸಂವಾದ ಏನಾಗಿತ್ತು, ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ರಕ್ಷಣಾ ಸಹಕಾರ, ಸಮುದ್ರ ಬದ್ಧತೆ ಮತ್ತು ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಬಲಪಡಿಸುವ ಮಹತ್ವದ ಹೆಜ್ಜೆ ಆಗಿತ್ತು ಇದು. ಇನ್ನು ಭಾರತ ಆಸ್ಟ್ರೇಲಿಯಾ ನಡುವಿನ ಪ್ರಮುಖ ರಕ್ಷಣಾ ಅಭ್ಯಾಸಗಳು ಯಾವಂದರೆ ಅಸ್ಟ್ರಾ ಹಿಂದ್ ಅಭ್ಯಾಸ. ಇದು ದ್ವಿಪಕ್ಷೀಯ ಸೇನಾ ಅಭ್ಯಾಸ. ಇದು 2026 ಆವೃತ್ತಿಯನ್ನು ಭಾರತದಲ್ಲಿ ನಡೆಸಲಾಗುತ್ತದೆ. ಇದು ಸ್ನೇಹಿತರೆ, ಇದು PSI KSI ಕೂಡ UPSC ಕೂಡ ಇದು ಹೆಲ್ಪ್ ಆಗುವಂಥದ್ದು. ಇವು ಅಭ್ಯಾಸಗಳು ಏನು ನಡೀತಾವೆ, ರಕ್ಷಣಾ ಅಭ್ಯಾಸಗಳು ನೀವು ನೆನಪಿಟ್ಕೋಬೇಕು, ಯಾಕಂದರೆ ಬರ್ಕೊಳ್ಳಿ. ಅಸ್ಟ್ರಾ ಹಿಂದ್ ಅಭ್ಯಾಸ ಇದು ದ್ವಿಪಕ್ಷೀಯ ಸೇನಾ ಅಭ್ಯಾಸ. ಇದು 2026 ಆವೃತ್ತಿಯನ್ನು ಭಾರತದಲ್ಲಿ ನಡೆಸಲಾಗುತ್ತದೆ. ಇನ್ನು ಮಿಲನ್ 2026 ಅಭ್ಯಾಸ ಬಹುಪಕ್ಷೀಯ ನೌಕಾಪಡೆ ಅಭ್ಯಾಸ. ಇದು ಭಾರತೀಯವು ಈ ವರ್ಷ ಆತಿಥ್ಯವನ್ನು ವಹಿಸಿಕೊಂಡೈತಿ. ಇನ್ನು ಕಾಕಾಡು ಅಭ್ಯಾಸ ಅಂತ 2026 ಇದು ಬಹುರಾಷ್ಟ್ರೀಯ ಸಮುದ್ರ ಅಭ್ಯಾಸ. ಇದು ಆಸ್ಟ್ರೇಲಿಯಾ ಆತಿಥ್ಯ ವಹಿಸೈತೆ, ಅಂದರೆ ಇಂಡಿಯಾ ಕೂಡ ಇನ್ವೈಟ್ ಮಾಡೈತಿ ಇದಕ್ಕೆ ಕಾಕಾಡು ಅಭ್ಯಾಸಕ್ಕೆ. ಇನ್ನು ಪಿಚ್ ಬ್ಲ್ಯಾಕ್ ಅಂತ ಇದು ಇಂಪಾರ್ಟೆಂಟ್ ನೋಡಿ, ಸ್ವಲ್ಪ ನ್ಯೂಸಲ್ಲಿ ಐತಿ. ಇದು ಬಹುರಾಷ್ಟ್ರೀಯ ವಾಯು ಯುದ್ಧಾಭ್ಯಾಸ. ಇದು ವಾಯುಪಡೆಗೆ ಸಂಬಂಧಪಟ್ಟಾಗ ಈ ಅಭ್ಯಾಸ ಹಂತಗಳು ಎರಡೂ ದೇಶಗಳು ವಿಮಾನದಿಂದ ವಿಮಾನಕ್ಕೆ ಇಂಧನ ತುಂಬುವ ವ್ಯವಸ್ಥೆಯನ್ನು ಕಾರ್ಯಗತಗೊಳಿಸಲು ಒಪ್ಪಿಗೆಕೊಂಡಿವೆ ನೋಡಿ. ಏರ್ ಟು ಏರ್ ರೀಫ್ಯೂಲಿಂಗ್ ಅಂದರೆ ಆಕಾಶದಲ್ಲೇ ಫ್ಯೂಯಲ್ ತುಂಬೋದು. ಯಾವುದಂದ್ರೆ ಸ್ನೇಹಿತರೆ ಇದು ಪಿಚ್ ಬ್ಲ್ಯಾಕ್ ಅಂತ ನೋಡಿ. ಇದು ಪಿಚ್ ಬ್ಲ್ಯಾಕ್ ವಾಯು ಯುದ್ಧಾಭ್ಯಾಸ. ಇನ್ನು ಆಪರೇಷನ್ ರೆಂಡರ್ ಸೇಫ್ 2026 ಏನಂದರೆ ಇದು ಆಸ್ಟ್ರೇಲಿಯಾ ಡಿಫೆನ್ಸ್ ಫೋರ್ಸ್ ನೇತೃತ್ವದಲ್ಲಿ ವಾರ್ಷಿಕ ಕಾರ್ಯಾಚರಣೆ ನಡೆದೈತಿ. ಅದಕ್ಕೂ ಕೂಡ ಭಾರತವನ್ನು ಭಾಗಿಸಲು ಆಸ್ಟ್ರೇಲಿಯಾ ಆಹ್ವಾನಿಸುತ್ತಿದ್ದು. ಇನ್ನು ಮೂರನೇದು ಬ್ಲ್ಯಾಕ್ ಕ್ಯಾರಿಲಿಯನ್ ಅಂತ. ಇದು ಕೂಡ ಜಲಾಂತರ್ಗಾಮಿಯ ರಕ್ಷಣಾ ಅಭ್ಯಾಸ. ಇದು ಸಬ್ಮರೀನ್ ರೆಸ್ಕ್ಯೂ ಅಭ್ಯಾಸ. ಇದು ಕೂಡ ಭಾರತವನ್ನು ಭಾಗಿಸಲು ಆಸ್ಟ್ರೇಲಿಯಾ ಆಹ್ವಾನ ನೀಡೈತಿ. ಯಾವುದಾದ ಅಭ್ಯಾಸ ಹೆಸರು ಬ್ಲ್ಯಾಕ್ ಕ್ಯಾರಿಲಿಯನ್. ಸ್ನೇಹಿತರೆ, ಏಳನೇದು ತಾಲಿಸ್ಮಾನ್ ಸೇಬರ್ ಅಂತ 2027 ಇದು ಮುಂದಿನ ವರ್ಷ ನಡೀತೈತಿ. ಇದು ಕೂಡ ಬಹುರಾಷ್ಟ್ರೀಯ ಸೇನಾ ಅಭ್ಯಾಸ. ಇದು ಕೂಡ ಆಸ್ಟ್ರೇಲಿಯಾ ಅತಿಥಿ ಐತಿ, ಭಾರತಕ್ಕೆ ಇನ್ವೈಟ್ ಮಾಡೈತಿ. ಇದರ ಮುಖ್ಯ ಅಂಶ ಏನಂದರೆ ಈ ರಕ್ಷಣಾ ಅಭ್ಯಾಸಗಳು ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಪರಸ್ಪರ ಕಾರ್ಯ ಸಾಮರ್ಥ್ಯ, ಭದ್ರತೆ, ತಂತ್ರಾತ್ಮಕ ಸಹಭಾಗಿತ್ವ ಇನ್ನಷ್ಟು ಬಲಪಡಿಸ್ತೈತೆ. ಇದು 2027 ನಡೀತೈತಿ. ಇದರ ಹೆಸರು ಏನಂದರೆ ತಾಲಿಸ್ಮಾನ್ ಸೇಬರ್ ಅಂತ. ಫಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂದಲ್ಲಿ ಆಪರೇಷನ್ ರೆಂಡರ್ ಸೇಫ್ ಬಗ್ಗೆ ಕ್ವಶನ್ ಕೇಳಿದ್ವಿ. ಒಂದನೇದು ಆಪ್ಷನ್ ಹೀಗಿದೆ, ಒಂದನೇದು ಕ್ವಶನ್ ಹೀಗಿದೆ. ವಿಡಿಯೋ ಕ್ಲೋಸ್ ಮಾಡಿ ಆಪ್ಷನ್ ಓದಿ. ಎರಡನೇದು ಹೀಗಿದೆ, ಮೂರನೇದು ಹೀಗಿದೆ, ನಾಲ್ಕನೇದು ಹೀಗಿದೆ. ಈ ಮೇಲಿನ ಹೇಳಿಕೆಗಳಲ್ಲಿ ಎಷ್ಟು ಸರಿಯಾಗಿವೆ? ಇದು 4 ಆಪ್ಷನು, ಕೇವಲ 1, 2, 3, 4 ಅಂತಿದೆ. ಇನ್ನು ಇದ್ರ ಬಗ್ಗೆ ಆಪರೇಷನ್ ರೆಂಡರ್ ಸೇಫ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಟ್ಟಿದ್ದೀವಿ. ಅದನ್ನು ಓದಿ ಬೇಕಾದ್ರೆ ಆ ಕ್ವಶನ್ಗೆ ಆನ್ಸರ್ ಮಾಡಿ. ವಿಡಿಯೋ ಪೋಸ್ ಮಾಡಿ ಓದಿ. ಆದರೆ ಇನ್ನು ಮೂರನೇದು ಬಂದು ನೆಟ್ ನ್ಯೂಟ್ರಾಲಿಟಿ ಮತ್ತು 5G ನೆಟ್ವರ್ಕ್ ಸ್ಲೈಸಿಂಗ್ ಅಂತ ಇದು ನ್ಯೂಸಲ್ಲಿದೆ. ಹಾಗಾದರೆ ನೆಟ್ ನ್ಯೂಟ್ರಾಲಿಟಿ ಅಂದ್ರೇನು? ನೆಟ್ ನ್ಯೂಟ್ರಾಲಿಟಿ ಅಂದ್ರೆ ಎಲ್ಲ ಇಂಟರ್ನೆಟ್ ಸಂಚಾರವನ್ನು ಸಮಾನವಾಗಿ ಪರಿಗಣಿಸಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಇಲ್ಲಿ ಕೆಳಗಡೆ ಇದೆ, ಅಂದರೆ ಇಂಟರ್ನೆಟ್ ಸೇವಾ ಪೂರೈಕೆದಾರರು ಯಾವುದೇ ತಾರತಮ್ಯ, ನಿರ್ಬಂಧ, ವಿಶೇಷ ಆದ್ಯತೆ ನೀಡದೆ ಸೇವೆ ಒದಗಿಸಬೇಕು. ಇಂಟರ್ನೆಟ್ ಏನಿದೆಯಲ್ಲ, ಸರ್ವಿಸ್ ಪ್ರೊವೈಡರ್ ಅದಲ್ಲ, ಎಲ್ಲರಿಗೂ ಒಂದೇ ಥರ ಇಂಟರ್ನೆಟ್ ಪ್ರೊವೈಡರ್ನ ಮಾಡಬೇಕಂತ ಹೇಳ್ತದೆ. ಇಲ್ಲಿ ವಿಷಯ ಅಂದರೆ ವೆಬ್ಸೈಟ್ ಆಗಲಿ, ಅಪ್ಲಿಕೇಶನ್ ಆಗಲಿ, ಪ್ಲ್ಯಾಟ್ಫಾರ್ಮ್ ಆಗಲಿ, ಯೂಸರ್ಸ್ ಆಗಲಿ ಭೇದ ಭಾವ ಮಾಡಬಾರ್ದು ಅಂತ ಹೇಳ್ತಾರೆ. ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಅಪ್ಲಿಕೇಶನ್ ಬಂದರೆ ಇವು ಏನಂದರೆ ಇನ್ಸ್ಟಾ, ವಾಟ್ಸಪ್ಪು ಇವೆಲ್ಲ ಅದಾವಲ್ಲ, ಇವಾಗಲಿ ವೆಬ್ಸೈಟ್, ಕೆಲವೊಂದು ವೆಬ್ಸೈಟ್ಗಳು ಬರ್ತಾವೆ www.com ಅಂತ, ಅವು ಆಗಲಿ. ಮತ್ತು ಪ್ಲ್ಯಾಟ್ಫಾರ್ಮ್ ಅಂದರೆ ಭೇದ ಭಾವ ಮಾಡಬಾರ್ದು ಅಂತ ಹೇಳ್ತಾರೆ. ಅಂದರೆ ಎಲ್ಲರಿಗೂ ಒಂದೇ ಸ್ಪೀಡ್ ಇಂಟರ್ನೆಟ್ ಕೊಡಬೇಕಂತ. ಇದರಲ್ಲಿ ಮುಖ್ಯ ಅಂಶ ಏನಿದೆ ಅಂದರೆ ಇಂಟರ್ನೆಟ್ ಸೇವಾ ಪೂರೈಕೆದಾರರು ತಟಸ್ಥದ ಹೆದ್ದಾರಿಯಂತೆ ಕಾರ್ಯನಿರ್ವಹಿಸಬೇಕಂತ ಹೇಳ್ತಾರೆ. ಯಾವ ವೆಬ್ಸೈಟ್, ಆ್ಯಪ್ ಅಥವಾ ಸೇವೆ ವೇಗವಾಗಿ ಅಥವಾ ನಿಧಾನವಾಗಿ ಕಾರ್ಯನಿರ್ವಹಿಸಬೇಕೆಂದು ಅವರು ನಿರ್ಧರಿಸಬಾರ್ದು ಅಂತ ಹೇಳ್ತಾರೆ. ನೆಟ್ ನ್ಯೂಟ್ರಾಲಿಟಿ ಇದ್ದರೆ ಏನಾಗುತ್ತಂದರೆ ಯೂಟ್ಯೂಬ್, ಗೂಗಲ್, ಫೇಸ್ಬುಕ್, ನೆಟ್ಫ್ಲಿಕ್ಸ್ ಇವೇನದಾವಲ್ಲ ಎಲ್ಲ ಸೇವೆಗಳು ಸಮಾನ ವೇಗ ಮತ್ತು ಅವಕಾಶ ದೊರೆಯುತ್ತದೆ ಅಂತ ಹೇಳ್ತಾರೆ.
ನೆಟ್ ನ್ಯೂಟ್ರಾಲಿಟಿ ಇರದಿದ್ರೆ ಅಂದರೆ ಸಮಾನವಾಗಿ ನೆಟ್ ಸ್ಪೀಡ್ ಇರಲಿಕ್ಕೆ ಅಂದ್ರೆ ಏನಾಗುತ್ತೆ ಅಂದರೆ ಕೆಲ ವೆಬ್ಸೈಟ್ಗಳು ಅಥವಾ ಆ್ಯಪ್ಗಳಿಗೆ ಫಾಸ್ಟ್ ಲೈನ್ ಅಥವಾ ಇತರಿಗೆ ಸ್ಲೋ ಲೈನ್ ನೀಡಬಹುದು. ಇನ್ನು ನೆಟ್ ನ್ಯೂಟ್ರಾಲಿಟಿಯಿಂದ ಏನು ಪ್ರಯೋಜನ ಆಗುತ್ತೆ ಅಂದರೆ ಎಲ್ಲರಿಗೂ ಸಮಾನವಾಗಿ ಸ್ಪೀಡ್ ಕೊಡುವಂತ ಏನಾಗುತ್ತೆ ಅಂದರೆ ವಿಚಾರಗಳು ಮತ್ತು ಜ್ಞಾನದ ಮುಕ್ತ ವಿನಿಮಯ ಆಗ್ತೈತಿ. ನೈತಿಕ ವ್ಯವಹಾರ ಪದ್ಧತಿಗೆ ಉತ್ತಮ ಅಂದರೆ ಎಥಿಕಲ್ ಆಗಿ ವ್ಯವಹಾರ ನಡೀತೈತಿ. ಮತ್ತು ನ್ಯಾಯಯುತ ಸ್ಪರ್ಧೆಗೆ ಅಂದರೆ ಸ್ಪರ್ಧೆ ಚೆನ್ನಾಗಿ ಅಂದರೆ ನ್ಯಾಯಯುತವಾಗಿರ್ತೈತೆ ಅಂತ. ಮತ್ತು ನಿರಂತರ ಹೊಸತನ ಮತ್ತು ಅಭಿವೃದ್ಧಿಗೆ ಸಹಕಾರ ಆಗ್ತೈತಿ. ಇನ್ನು ಇದು ವಿರುದ್ಧ ಅಭಿಪ್ರಾಯ ಏನಂದರೆ ಆದಾಯದ ಅವಕಾಶ ಕಡಿಮೆ ಮಾಡ್ತೈತೆ. ಅಂದ್ರೆ ನೆಟ್ ನ್ಯೂಟ್ರಾಲಿಟಿ ಇರ್ಲಿಕ್ಕಂದ್ರೆ ಸಮಾನವಾಗಿ ಇಂಟರ್ನೆಟ್ ಹಂಚಿಕೆ ಇರ್ಲಿಕ್ಕಂದ್ರೆ ಸ್ಪೀಡು ಕೆಲವು ವ್ಯಾಪಾರಿ ಮಾದರಿ ಅಡ್ಡಿ ಆಗ್ತದೆ. ಹೌದು. ಮತ್ತು ಜೀರೋ ರೇಟಿಂಗ್ ಸೇವೆಗಳಿಗೆ ಮಿತಿಗಳನ್ನು ಉಂಟು ಮಾಡ್ತೈತಿ ಇದು. ಹೌದು. ಸರಳವಾಗಿ ಹೇಳ್ಬೇಕಂದ್ರೆ ಎಲ್ಲ ಇಂಟರ್ನೆಟ್ ಡೇಟಾಗಳನ್ನು ಸಮಾನವಾಗಿ ಪರಿಗಣಿಸುವುದೆಂಬುದೇ ನೆಟ್ ನ್ಯೂಟ್ರಾಲಿಟಿಯ ಮೂಲ ತತ್ವವಾಗೈತಿ. ಇನ್ನು 5G ನೆಟ್ವರ್ಕ್ ಸ್ಲೈಸಿಂಗ್ ಅಂದ್ರೇನು? ಅನೇಕ ಲೇನ್ಗಳನ್ನು ಹೊಂದಿರುವ ವಿಶಾಲ ಹೆದ್ದಾರಿ ಕಲ್ಪಿಸಿಕೊಳ್ಳಿ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಈಗ 4 ವೇ ಹೆದ್ದಾರಿ ಇರ್ತದೆ, ನ್ಯಾಷನಲ್ ಹೈವೇ ಇರ್ತಲ್ಲ. ಅಂದರೆ ಒಂದು ಕಡೆ ಬಸ್, ಒಂದು ಕಡೆ ಕಾರು, ಒಂದು ಕಡೆ 2 ವೀಲರ್, ಒಂದು ಕಡೆ 3 ವೀಲರ್, ಈ ಥರ ಡಿವೈಡ್ ಮಾಡಿರ್ತಾರಲ್ಲ, ಆ ಥರ ಊಹಿಸ್ಕೊಳ್ಳಿ ಅಂತ ಹೇಳಿದ್ರೆ ಎಲ್ಲ ಲೇನ್ಗಳು ಒಂದೇ ಭೌತಿಕ ರಚನೆ ಬಳಸುತ್ತೇವೆ. ಆದರೆ ಕೆಲವೊಂದು ಲೇನ್ಗಳು ಆಂಬುಲೆನ್ಸ್ ಅಥವಾ ಪ್ರೀಮಿಯಂ ವಾಹನಗಳಂಥ ನಿರ್ದಿಷ್ಟ ವಾಹನಗಳಿಗೆ ಮೀಸಲಾಗುತ್ತದೆ. ಇದರಿಂದ ಹೆದ್ದಾರಿ ತುಂಬಿದರೂ ಅವುಗಳು ಚೆನ್ನಾಗಿ ಅಂದರೆ ಅವ್ರು ಹೇಳ್ತಾ ಇರೋದೇನೆಂದರೆ ಕೆಲವೊಂದು ಬಸ್ ಇರುತ್ತೆ, ಕಾರ್ ಇರುತ್ತೆ, ಆಂಬುಲೆನ್ಸ್ ಹಿಂಗಿರುತ್ತೆ. ಆಂಬುಲೆನ್ಸಿಗೆ ಸಪ್ರೇಟಾಗಿ ದಾರಿ ಕೊಟ್ಟರೆ ಏನಾಗುತ್ತೆ, ಎಮರ್ಜೆನ್ಸಿ ಟೈಮಲ್ಲಿ ಅವರಿಗೆ ಸಹಾಯಕ ಆಗ್ತೈತಿ. ಇಲ್ಲಾಂದರೆ ಟ್ರಾಫಿಕ್ ಉಂಟಾಗಿ ಅವ್ರದ್ದು ಸಮಯಕ್ಕೆ ಸರಿಯಾಗಿ ಹೋಗೋಕ್ಕಾಗಲ್ಲ. ಹಾಗೆ ಕೂಡ ಇಂಟರ್ನೆಟ್ಟಲ್ಲಿ ಕೂಡ ಹಾಗೆ ಈ ನೆಕ್ಸ್ಟ್ ಇದೆ ಏನಂದರೆ ಈ ಕೆಲವೊಂದು ಬಳಕೆದಾರ ಇರ್ತಾರೆ, ಅಲ್ಲಿ ಯಾವಾಗಲೂ ಸ್ವಲ್ಪ ಸ್ಪೀಡ್ ಬೇಕಾಗುತ್ತೆ. ಅಂದರೆ ಈಗ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಾವು ಯಾವ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟ್ರಕ್ ಆಗ್ತಿರ್ತಲ್ಲ, ಅಲ್ಲೇನಾಗುತ್ತೆ ಎಲ್ಲರಿಗೂ ಒಂದೇ ಸರ್ವರಲ್ಲಿ ಕೊಟ್ಟಿರ್ತಾರೆ, ಅದಕ್ಕೆ ಏನಾಗುತ್ತೆ ಸ್ಟ್ರಕ್ ಆಗುತ್ತೆ. ಆ ಥರ ಕೆಲವೊಂದು ಕ್ಷೇತ್ರದಲ್ಲಿ ಸ್ಟ್ರಕ್ ಆಗಬಾರ್ದು. ಅದಕ್ಕೆ ಇಲ್ಲಿ ನೆಕ್ಸ್ಟ್ ಎಕ್ಸಾಂಪಲ್ ಇದೆ. ಅಂದರೆ ಇಲ್ಲಿ ಅದೇ ಹೇಳಿದರು, ಸಂಪರ್ಕ ವ್ಯವಸ್ಥೆ ಸಂಸ್ಥೆಯು ಅನೇಕ ವರ್ಚುವಲ್ ಸ್ಲೈಸಾಗಿ ವಿಭಜಿಸ್ತವೆ. ಅವು ಪ್ರತಿಯೊಂದು ಸ್ಲೈಸ್ ಒಂದು ನಿರ್ದಿಷ್ಟ ಉದ್ದೇಶ ಅಂದರೆ ಇವು ಸ್ಲೈಸ್ಗಳ ಉಪಯೋಗಗಳೇನೆಂದರೆ ಅತಿ ಕಡಿಮೆ ವಿಳಂಬ ಮತ್ತು ಅಗತ್ಯ ಅನ್ವಯಗಳಿಗೆ ಆಗುತ್ತೆ. ಮತ್ತು ರಿಮೋಟ್ ಸರ್ಜರಿ ಈಗ ಅದೇ ಹೇಳಕ್ಕೊಂಡಿದ್ದೆ ನಾನು. ಏನಂದರೆ ಇವಾಗ ಡಾಕ್ಟ್ರು ಎಲ್ಲೋ ಇರ್ತಾರೆ, ಅವರಿಗೆ ಒಂದು ಸರ್ಜರಿ ಇಲ್ಲೇ ರೋಬೋಟಿಂದ ಸರ್ಜರಿ ಮಾಡಬೇಕಾಗಿರುತ್ತೆ. ಅಲ್ಲಿ ಕರೆಕ್ಟಾಗಿ ಇಂಟರ್ನೆಟ್ ಕನೆಕ್ಷನ್ ಇದ್ದರೆ ಆ ರೋಬೋಟ್ಗಳು ಕರೆಕ್ಟಾಗಿ ಕೆಲಸ ಮಾಡ್ತಾವೆ ಅವ್ರ ಡೈರೆಕ್ಷನ್ ಮೇಲೆ. ಅಲ್ಲಿ ಏನಾದರೂ ಸರ್ವರ್ ಡೌನ್ ಆದರೆ ಬಿಜಿ ಆಗಿಬಿಟ್ರೆ ಸರ್ಜರಿ ಫೇಲ್ಯೂರ್ ಆಗಿಬಿಡುತ್ತೆ. ಅದಕ್ಕೆ ಏನಂತಾರೆ ಸಪ್ರೇಟ್ ಲೇನು. ಅಂದರೆ ಈ ಹೆದ್ದಾರಿಗಳಲ್ಲಿ ಹೆಂಗೆ ಸಪ್ರೇಟ್ ಕೊಡ್ತಾರಲ್ಲ, ಅದೇ ಥರ ಇಂಟರ್ನೆಟ್ಟಿಗೆ ಕೂಡ ಸಪ್ರೇಟ್ ಸರ್ವರ್ ಮಾಡ್ತಾರೆ. ಅದಕ್ಕೇನಂತಾರೆ ಸ್ಲೈಸಿಂಗ್ ಅಂತ ಕರೀತಾರೆ. ಇದರಲ್ಲಿ ಆಟೋನಮಸ್ ವೆಹಿಕಲ್ಸ್ ಆಗಲಿ, ಇಂಡಸ್ಟ್ರಿಯಲ್ ಆಟೋನಮಸ್ ಆಗಲಿ, ಪ್ರೀಮಿಯಂ ಬ್ರ್ಯಾಂಡ್ ಸೇವೆಗಳಿಗಾಗಲಿ ಅಂದ್ರೇನು ಇಲ್ಲಿ ಅದೇ ಕೊಟ್ಟಿರೋದು. ಏನು 5G ನೆಟ್ವರ್ಕ್ ಸ್ಲೈಸಿಂಗ್ ಅಂದರೆ ಒಂದೇ 5G ನೆಟ್ವರ್ಕನ್ನು ವಿವಿಧ ಅಗತ್ಯಗಳ ಅನುಗುಣವಾಗಿ ಹಲವಾರು ವರ್ಚುವಲ್ ಭಾಗಗಳಿಗೆ ವಿಭಜಿಸಿ ಪ್ರತಿಯೊಂದಕ್ಕೂ ಪ್ರತ್ಯೇಕ ಆದ್ಯತೆ ಮತ್ತು ಕಾರ್ಯಕ್ಷಮತೆ ನೀಡುವ ತಂತ್ರಜ್ಞಾನ. ಪ್ರತಿಯೊಂದಕ್ಕೂ ಬೇರೆ ಬೇರೆ ಪ್ರಯಾರಿಟಿ ಮುಖಾಂತರ ಕೊಡೋದು. ಅಂದರೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಒಂದು ಸ್ಲೈಸಲ್ಲಿ ಮೊಬೈಲ್ ಬ್ರ್ಯಾಂಡ್ಗಳ ಸೇವೆಗಳಿಗೆ ಬಿಡೋದು, ಒಂದು ಸ್ಲೈಸಿಗೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಸಾಧನಗಳಿಗೆ ಬಿಡೋದು, ಒಂದು ಸ್ಲೈಸಲ್ಲಿ ವೈದ್ಯಕೀಯ ಮತ್ತು ತುರ್ತು ಸೇವೆಗಳಿಗೆ ಬಿಡೋದು. ಅಂದರೆ ಒಂದಕ್ಕೊಂದು ಒಂದೇ ಅದರಲ್ಲಿ ಆಗ್ಬಿಟ್ರೆ ಸರ್ವರ್ ಡೌನ್ ಆ ಥರ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ. ಅಂದರೆ ಕೆಲಸ ಸರಳವಾಗಿ ನಡೆಯೋದಿಲ್ಲ ಅಂತ. ಒಂದು ಸ್ಲೈಸಿಗೆ ಕೈಗಾರಿಕಾ ಉತ್ಪಾದನೆ ಆಗಲಿ, ಸ್ವಯಂ ಚಾಲನೆಗೆ ಇದರಿಂದ ಪ್ರತಿಯೊಂದು ಸೇವೆಗೆ ಅಗತ್ಯ ಇರುವ ವೇಗ ಮತ್ತು ವಿಶ್ವಾಸಾರ್ಹತೆ ಮತ್ತು ಕಾರ್ಯಕ್ಷಮತೆ ದೊರೆಯುತ್ತದೆ ಅಂತ ಹೇಳ್ತಾರೆ ಇದರಲ್ಲಿ. ಮತ್ತು ಸುದ್ದಿಯಲ್ಲಿ ಏನಿದೆಯಪ್ಪ ಪ್ರೆಸೆಂಟ್ ಸುದ್ದಿಯಲ್ಲಿ ಇರೋದೇನು, ಇವಾಗ ಸ್ಲೈಸಿಂಗ್ ನೋಡಿದೆ, 5G ಸ್ಲೈಸಿಂಗು, ನ್ಯೂಟ್ರಾಲಿಟಿ ನೋಡಿದ್ವಿ. ಇದು ಸಂಬಂಧಪಟ್ಟ ಸುದ್ದಿ ಏನೈತೆ ಅಂದರೆ ಭಾರತೀಯ ಏರ್ಟೆಲ್ ಏನೈತಿ ಹೊಸ ಪ್ರಯಾರಿಟಿ ಪೋಸ್ಟ್ ಪೇಡ್ ಸೇವೆಯನ್ನು ಪ್ರಾರಂಭಿಸಿದೆ. ಪ್ರಯಾರಿಟಿ ಪೋಸ್ಟ್ ಪೇಡ್ ಅಂತ ಹೇಳ್ತಾ ಇದು ಏನದೆ ಗ್ರಾಹಕ ಕೇಂದ್ರೀಕೃತ 5G ನೆಟ್ವರ್ಕ್ ಸ್ಲೈಸಿಂಗ್ನ ಭಾರತದ ಮೊದಲ ವಾಣಿಜ್ಯ ಅನುಷ್ಠಾನ ಆಗಿದೆ. ಕಮರ್ಷಿಯಲ್ ಡೆವಲಪ್ಮೆಂಟ್ ಮಾಡಿದ್ದಾರೆ ಅವರು. ಈ ಸೇವೆಯು ಪೋಸ್ಟ್ ಪೇಡ್ ಗ್ರಾಹಕರಿಗೆ ಏನು ಮಾಡ್ತೈತಿ, ನೆಟ್ವರ್ಕ್ ದಟ್ಟಣೆ ಅಂದರೆ ನೆಟ್ವರ್ಕ್ ಕಂಜೆಕ್ಷನ್ ಇರುವ ಸಮಯದಲ್ಲಿ ಹೆಚ್ಚು ಸ್ಥಿರ ಮತ್ತು ನಿರಂತರ ಸಂಪರ್ಕ ಅಂದರೆ ಸ್ಟೇಬಲ್ ಮತ್ತು ಕನ್ಸಿಸ್ಟೆಂಟ್ ಕನೆಕ್ಟಿವಿಟಿಯನ್ನು ಒದಗಿಸ್ತೈತಿದು. ಈ ಸೇವೆಯು ಪ್ರಾರಂಭವು ಭಾರತದಲ್ಲಿ ನೆಟ್ ನ್ಯೂಟ್ರಾಲಿಟಿ ಕುರಿತು ಹೊಸ ಚರ್ಚೆಗೆ ಕಾರಣವಾಗಿದೆ. ಈ ಥರ ಭಾರತೀಯ ಏರ್ಟೆಲ್ ಕೊಟ್ಟಿದ್ರಂತೆ ಇದು ಚರ್ಚೆಗೆ ಕಾರಣವಾಗಿದೆ. ಇವು ಇತ್ತೀಚೆಗೆ ಏನು ಮಾಡಿದ್ದಾರೆ ಅಂದರೆ ಸಂಸತ್ತಿನ ಮಾಹಿತಿ ತಂತ್ರಜ್ಞಾನ ಸ್ಥಾಯಿ ಸಮಿತಿ ಅಂದರೆ ಪಾರ್ಲಿಮೆಂಟ್ ಸ್ಟ್ಯಾಂಡಿಂಗ್ ಕಮಿಟಿ ಆನ್ IT ಏನಿದೆಯಲ್ಲ, ಭಾರತ ದೂರಸಂಪರ್ಕ ವ್ಯವಸ್ಥೆಯ ತಾರತಮ್ಯ ರಹಿತ ತತ್ವವನ್ನು ಉಲ್ಲಂಘಿಸ್ತಿದೆ ಎಂದು ಅದು ಹೇಳ್ತಾ ಇದೆ. ನಾನ್ ಡಿಸ್ಕ್ರಿಮಿನೇಷನ್ ಅಂದರೆ ಒಬ್ಬರಿಗೆ
ಸಪ್ರೇಟಾಗಿ ಪ್ರಯಾರಿಟಿ ಕೊಡೋಂಗಿಲ್ಲ, ಎಲ್ಲರಿಗೂ ಒಂದೇ ಕೊಡ್ಬೇಕಂತ ಹೇಳ್ತಾ ಇದ್ದಾರೆ ಅವರು. ಅದಕ್ಕೆ ಈ ಕಾನ್ಸೆಪ್ಟನ್ನು ಓದಿದ್ದು. ಇದು ನೆಟ್ ನ್ಯೂಟ್ರಾಲಿಟಿ ಅದು ಬಂತಲ್ಲ, ಅದು ಸಂಸತ್ತಿನ ಪಾರ್ಲಿಮೆಂಟ್ ಸ್ಟ್ಯಾಂಡಿಂಗ್ ಕಮಿಟಿ ಇದ್ರ ಮೇಲೆ ಅರೇಂಜ್ ಮಾಡಿತ್ತದು. ಹಿಂಗಾಗಿ ನೆಟ್ ನ್ಯೂಟ್ರಾಲಿಟಿ ಅಂದರೆ ತಿಳ್ಕೊಂಡಿವಿ ಅದು ಇದಕ್ಕಿಂತ ಮುಂಚೆ. ಇದ್ರ ಮೇಲೆ ಕ್ವಶನ್ ಕೇಳ್ಬೋದು ಈ ಥರ. ಅಂದರೆ ನೆಟ್ ಸ್ಲೈಸಿಂಗ್ ಅಂದ್ರೇನು? ಒಂದನೇ ಆಪ್ಷನ್ ಹೀಗಿದೆ: ನೆಟ್ ಸ್ಲೈಸಿಂಗ್ ಎನ್ನುವುದು ಮುಖ್ಯವಾಗಿ 5G ನೆಟ್ವರ್ಕ್ಗೆ ಸಂಬಂಧಿಸಿದ ತಂತ್ರಜ್ಞಾನ ಆಗಿದೆ. ಎರಡನೇದು ಫಿಸಿಕಲ್ ನೆಟ್ವರ್ಕ್ ಇನ್ಫ್ರಾಸ್ಟ್ರಕ್ಚರ್, ಬಹುವರ್ಚರ್ ಇದು ಐತಿ. ಮೂರನೇದು ವಿಳಂಬ ಬ್ಯಾಂಡ್ವಿಡ್ತ್ ಅಥವಾ ವಿಶ್ವಾಸಾರ್ಹತೆ ಮುಂತಾದ ನಿರ್ದಿಷ್ಟವಾಗಿ ನೋಡಿ ಉತ್ತಮಗೊಳಿಸಬಹುದು. 3 ಆಪ್ಷನ್ ಇದೆ, ಯಾವುವು ಸರಿಯಾಗಿದೆ? ಆಪ್ಷನ್ ಈ ಥರ ಇದೆ. ವಿಡಿಯೋ ಪೋಸ್ ಮಾಡಿ ನೋಡಿ. ಆನ್ಸರನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. 4ನೇದು ನಮಾಮಿ ಗಂಗೆ ಮಿಷನ್ ಅಡಿಯಲ್ಲಿ ಡಾಲ್ಫಿನ್ ಆಂಬ್ಯುಲೆನ್ಸ್. ನಮಾಮಿ ಗಂಗೆ ಮಿಷನ್ ಅಂದರೆ ಏನಪ್ಪ? ಇದು 2014ರಲ್ಲಿ ಪ್ರಾರಂಭಿಸಲಾದ ಪ್ರಮುಖ ಕಾರ್ಯಕ್ರಮ ಆಗೈತಿ. ಇದು ಗಂಗಾ ನದಿ ಮತ್ತು ಅದರ ಉಪನದಿಗಳ ಪುನರುಜ್ಜೀವನಕ್ಕಾಗಿ ಈ ಯೋಜನೆಯನ್ನು ಆರಂಭಿಸಲಾಗಿದೆ. ಇಂಗ್ಲೀಷಲ್ಲಿ ರಿಜ್ಯೂವನೇಷನ್ ಅಂತ ಕರೀತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ಮಾಲಿನ್ಯ ಕಡಿಮೆ ಮಾಡುವುದು, ನೀರಿನ ಗುಣಮಟ್ಟವನ್ನು ಸುಧಾರಿಸುವುದು ಮತ್ತು ನದಿಯ ಪರಿಸರ ವ್ಯವಸ್ಥೆಯನ್ನು ಪುನರ್ಸ್ಥಾಪಿಸುವುದು ಇದರ ಪ್ರಮುಖ ಉದ್ದೇಶ ಆಗೈತಿ. ಈ ಯೋಜನೆಯನ್ನು ಯಾರು ಮಾಡ್ತಾರೆ ಅಂದರೆ ಮಿನಿಸ್ಟ್ರಿ ಆಫ್ ಜಲಶಕ್ತಿ ಯಾವ ಅಧೀನದಲ್ಲಿ ಅಂದ್ರೆ ರಾಷ್ಟ್ರೀಯ ಗಂಗಾ ಮಿಷನ್ ಅಧೀನಲ್ಲಿ ಮಾಡ್ತಾಯಿದೆ. ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ಅಂತಿದೆ ಒಂದು, ಅದು ಮಾಡ್ತಾರೆ. ಇನ್ನು ಇದು ರಾಷ್ಟ್ರೀಯ ಪ್ರಮುಖ ಒಂದು ಯೋಜನೆ ಆಗಿದ್ದು, ಇದು ಅನುಷ್ಠಾನ ಮತ್ತು ಮೇಲ್ವಿಚಾರಣೆ ನೋಡ್ಕೊಳ್ಳೋ ಸಂಸ್ಥೆ ಯಾವುದಂದರೆ ರಾಷ್ಟ್ರೀಯ ಸ್ವಚ್ಛ ಗಂಗಾ ಮಿಷನ್ ಏನಿದೆಯಲ್ಲ ಅದು ನೋಡ್ಕೊಳ್ತೈತೆ ಇದು. ಮತ್ತು ನಮಾಮಿ ಗಂಗೆ ಯೋಜನೆ 8 ಪ್ರಮುಖ ಆಧಾರ ಸ್ತಂಭಗಳಪ್ಪ. 8 ಪಿಲ್ಲರ್ಸ್ ಆಫ್ ನಮಾಮಿ ಗಂಗೆ ಪ್ರಾಜೆಕ್ಟ್. ಒಂದನೇದು ಒಳಚರಂಡಿ ಸಂಸ್ಕರಣೆ ಮೂಲಸೌಕರ್ಯ, ಸೇವರೇಜ್ ಟ್ರೀಟ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ತ್ಯಾಜ್ಯ ನೀರನ್ನು ನಿರ್ವಹಣೆ ಮಾಡೋದು. ಎರಡನೇದು ನದಿ ಮೇಲ್ಮೈ ಸ್ವಚ್ಛತೆ, ರಿವರ್ ಸರ್ಫೇಸ್ ಕ್ಲೀನಿಂಗ್ ಮಾಡೋದು ಅಂದರೆ ಘನತ್ಯಾಜ್ಯ ಮತ್ತು ಮಾಲಿನ್ಯಕಾರಕಗಳನ್ನು ತೆಗೆದುಹಾಕುವುದು. ಮೂರನೇದು ಅರಣ್ಯೀಕರಣ, ಅಫಾರೆಸ್ಟೇಷನ್ ಅಂದರೆ ಮರಗಳನ್ನು ನೆಡುವುದು ಮತ್ತು ಹಸಿರು ವಲಯವನ್ನು ಪುನಃಸ್ಥಾಪಿಸುವುದು. 4ನೇದು ಕೈಗಾರಿಕಾ ತ್ಯಾಜ್ಯ ಮೇಲ್ವಿಚಾರಣೆ ಅಂದರೆ ಇಂಡಸ್ಟ್ರಿಯಲ್ ಇನ್ಫ್ಲುಯೆಂಟ್ ಮಾನಿಟರಿಂಗ್, ನದಿಯನ್ನು ಹಾನಿಕಾರಕ ಕೈಗಾರಿಕಾ ತ್ಯಾಜ್ಯಗಳಿಂದ ರಕ್ಷಣೆ ಮಾಡುವುದು. 5ನೇದು ಸ್ನೇಹಿತರೆ ನದಿ ತೀರಾಭಿವೃದ್ಧಿ ಅಂದರೆ ರಿವರ್ ಫ್ರಂಟ್ ಡೆವಲಪ್ಮೆಂಟ್ ಅಂದರೆ ಜನರ ಬಳಿಗೆ ಸಾರ್ವಜನಿಕ ಸ್ಥಳಗಳ ಅಭಿವೃದ್ಧಿ ಮಾಡುವುದು. 6ನೇದು ಜೈವ ವೈವಿಧ್ಯತೆಯನ್ನು ಹೆಚ್ಚಿಸುವುದು ಅಂದರೆ ಬಯೋಡೈವರ್ಸಿಟಿಯನ್ನು ಹೆಚ್ಚಿಸುವುದು, ಇದರಿಂದ ಪರಿಸರ ಆರೋಗ್ಯವನ್ನು ಹೆಚ್ಚಾಗ್ತದೆ. ಸಾರ್ವಜನಿಕ ಜಾಗೃತಿ ಮೂಡಿಸುವುದು, ಪಬ್ಲಿಕ್ ಅವೇರ್ನೆಸ್ ಮೂಡಿಸೋದು ಅಂದರೆ ಇದ್ರ ಕುರಿತು ಜನರಲ್ಲಿ ಅರಿವು ಮೂಡಿಸೋದು. 8ನೇದು ಗಂಗಾ ಗ್ರಾಮ ಅಂದರೆ ಗಂಗಾ ನದಿ ತೀರದಲ್ಲಿ ಗ್ರಾಮಗಳನ್ನು ಮಾದರಿ ಗ್ರಾಮಗಳಾಗಿ ಅಭಿವೃದ್ಧಿಪಡಿಸೋದು. ಅಂದರೆ ಸುತ್ತಮುತ್ತ ಏನು ಗ್ರಾಮಗಳು ಇರ್ತಾವಲ್ಲ ಅದೇ ಹೇಳೋದು. ಪ್ರಸ್ತುತ ಏನು ಸುದ್ದಿ ಐತಪ್ಪ ಅಂದರೆ ವಿಶೇಷ ಡಾಲ್ಫಿನ್ ರಕ್ಷಣಾ ಆಂಬ್ಯುಲೆನ್ಸನ್ನು ಉತ್ತರ ಪ್ರದೇಶದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಇದನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಇದನ್ನು ಮೆನ್ಷನ್ ಮಾಡಿದ್ದಾರೆ. ಭಾರತದ ಮೊದಲ ವಿಶೇಷ ಡಾಲ್ಫಿನ್ ರಕ್ಷಣಾ ವಾಹನವಾದ ಡಾಲ್ಫಿನ್ ಆಂಬ್ಯುಲೆನ್ಸನ್ನು ವರ್ಣನೆ ಮಾಡಿದ್ದಾರೆ, ಶ್ಲಾಘಿಸಿದ್ದಾರೆ ಅವರು. ಇನ್ನು ಆಂಬ್ಯುಲೆನ್ಸ್ನಲ್ಲಿ ಏನು ಸೌಲಭ್ಯಗಳು ಅಂದರೆ ಆಕ್ಸಿಜನ್ ಸೌಲಭ್ಯ ಇದೆ, ವಿಶೇಷ ಸ್ಟ್ರೆಚರ್ಸ್ ಇದೆ ಮತ್ತು ರಕ್ಷಣಾ ಮತ್ತು ವೈದ್ಯಕೀಯ ಉಪಕರಣಗಳಿವೆ. ಇದರ ವಿಶೇಷತೆ ಏನಂದರೆ ಡಾಲ್ಫಿನ್ಗಳಿಗಾಗಿ ಇದು ಮೊಬೈಲ್ ಆಸ್ಪತ್ರೆ ಅಂತ ಕಾರ್ಯನಿರ್ವಹಿಸ್ತೈತೆ. ಇಮಿಡಿಯೇಟ್ ಟ್ರೀಟ್ಮೆಂಟ್ ಕೊಡ್ತೈತಿ, ಸೇಫ್ ಟ್ರಾನ್ಸ್ಪೋರ್ಟ್ ಕೂಡ ಮಾಡ್ತೈತಿ ಇದು. ಇದರ ಅಂಶ ಅಂದರೆ ಟೋಟಲಾಗಿ ಸಾರಾಂಶ ಹೇಳ್ಬೇಕಂದ್ರೆ ಡಾಲ್ಫಿನ್ ಆಂಬ್ಯುಲೆನ್ಸ್ ಗಂಗಾ ನದಿಯ ಡಾಲ್ಫಿನ್ಗಳ ರಕ್ಷಣೆ ಮತ್ತು ಸಂರಕ್ಷಣೆಗಾಗಿ ಆರಂಭಿಸಲಾದ ಮಹತ್ವದ ಉಪಕ್ರಮವಾಗಿದೆ. ಗಾಯಗೊಂಡ ಅಥವಾ ಅಪಾಯದಲ್ಲಿರುವ ಡಾಲ್ಫಿನ್ಗಳಿಗೆ ತ್ವರಿತ ವೈದ್ಯಕೀಯ ನೀಡುವುದೇ ಇದರ ಉದ್ದೇಶ ಆಗೈತಿ. ನಾವು ಫುಲ್ಲೆಸ್ಟ್ ಪಾಯಿಂಟ್ ಆಫ್ ವ್ಯೂದಲ್ಲಿ ಇದ್ರ ಬಗ್ಗೆ ಈ ಥರ ಕ್ವಶನ್ ಕೇಳ್ಬೋದು. ಒಂದನೇದು ಈ ಥರ ಇದೆ, ವಿಡಿಯೋ ಪಾಸ್ ಮಾಡಿ ಓದಿ. ಎರಡನೇದು ಈ ಥರ ಇದೆ, ಇದು ಇದೆ ಎರಡನೇದು. ಮೂರನೇದು ಇಲ್ಲ, ಎರಡು ಆಪ್ಷನ್ ಇರೋದು. ಆಪ್ಷನ್ಗಳು ಈ ಥರ ಇದೆ, ವಿಡಿಯೋ ಪಾಸ್ ಮಾಡಿ ನೋಡಿ. ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಹಿಂದಿನ ದಿನದ ಪ್ರಶ್ನೆ ಉತ್ತರಗಳೇನೆಂದರೆ ಇನ್ನು ಫೈನಲೈಸೇಷನ್ ಆಫ್ ಇದಿಲ್ಲ ವಸತಿ ಕ್ಷೇತ್ರ ಹಣಕಾಸೀಕರಣ ಬಗ್ಗೆ ಏನಿದೆ ಅಂದರೆ ಒಂದನೇದು ಇದು ಕರೆಕ್ಟ್ ಇದೆ, ಎರಡನೇದು ಇದು ಕರೆಕ್ಟ್ ಇದೆ, ಇದು ಮೂರನೇದು ತಪ್ಪು, ಇದು ನಾಲ್ಕನೇದು ಕರೆಕ್ಟ್ ಐತಿ. ಮೂರನೇದು ಏನಿದೆ ಅಂದರೆ ಕಡಿಮೆ ಬೆಲೆಯದು ಹೆಚ್ಚು ಗಮನ ಹರಿಸಿಲ್ಲ ಅವರು, ಐಷಾರಾಮಿ ವಸತಿಗಳಿಗೆ ಹೆಚ್ಚು ಗಮನ ಹರಿಸಿದ್ದಾರೆ. ಹೀಗಾಗಿ 1 2 3 ಕೇವಲ 3 ಆದರೆ ಸರಿ.
ಇನ್ನು ಎರಡನೇದು ಫೋಟೋ ವೋಲ್ಟಾಕ್ ಪರಿಣಾಮ ಕೇಳಿದ್ದಾರೆ. ಬೆಳಕು ವಸ್ತುವಿನ ಬಿದ್ದಾಗ ವಿದ್ಯುತ್ ಉಂಟಾಗೋದು, ಇದು ಕರೀತಾರೆ. ಕರೆಕ್ಟು. ಇದು ಎರಡನೇದು ಕರೆಕ್ಟು. ಮೂರನೇದು ಇದು ಹೊರಗಿನ ವಿದ್ಯುತ್ ಅವಲಂಬನೆ ಆಗಿಲ್ಲ, ಇದು ರಾಂಗ್. ಇದು 1 ಮತ್ತು 2 ಕರೆಕ್ಟ್. ಇನ್ನು ಮೂರನೇ ಕ್ವಶನ್ ಬಂದು ಖೇತ್ ಬಚಾವ್ ಅಭಿಯಾನ, ಇದರ ಉದ್ದೇಶ ಮಣ್ಣಿನ ಅವನತಿಯನ್ನು ತಡೆದು ಮಣ್ಣಿನ ಫಲವತ್ತತೆಯನ್ನು ಪುನಃ ಸ್ಥಾಪಿಸುವುದು, ಇದು ಕರೆಕ್ಟ್. ನಾಲ್ಕನೇ ಕ್ವಶನ್ ಬಂದು ನಾಗಾಲ್ಯಾಂಡ್ನೇ ಏನು ಜಲಪಾತ ಕಪ್ಪೆ ಅಂದರೆ ಕಾಸ್ಕೇಡ್ ಫ್ರಾಗ್ ಇದ್ದಾರೆ, ಅದರ ಬಗ್ಗೆ ಕ್ವಶನ್ ಇದು ಹೌದು. ಜಿಯೋಲಾಜಿಕಲ್ ಸರ್ವೆ ಪತ್ತೆ ಹಚ್ಚಿದ್ದಾರೆ. ಇದು ನಾಗಾಲ್ಯಾಂಡ್ ಅಲ್ಲ, ಇವರು ತ್ರಿಪುರಾದವರು, ಸಾರಿ ಮಣಿಪುರ. ಆಯಿತು ಸ್ನೇಹಿತರೆ, ಇವತ್ತಿನ ಕ್ವಶನ್ ಮುಗಿತು. ನಾಳೆ ಭೇಟಿಯಾಗೋಣ. ಬಾಯ್ ಬಾಯ್, ಟೇಕ್ ಕೇರ್.